ಪ್ರಧಾನಿ ನರೇಂದ್ರ ಮೋದಿ ಅವರ ಮಿತವ್ಯಯ ಸೂತ್ರದ ನಡುವೆ ಬಂಗಾರದ ರೇಟ್ ಭಾರಿ ಪ್ರಮಾಣದಲ್ಲಿ ಜಿಗಿತ ಕಂಡಿದೆ. ಮದುವೆ ಸೀಸನ್ ನಲ್ಲಿ ಚಿನ್ನಾಭರಣ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಇವತ್ತು ಬರೋಬ್ಬರಿ 12,750 ರೂಪಾಯಿ ಜಾಸ್ತಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ ಪ್ರಸ್ತುತ 1,53,900 ರೂಪಾಯಿ ಆಗಿದೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಎಂದಿದ್ರು. ಇದರ ನಡುವೆ ಇದರ ಬೆನ್ನಲ್ಲೇನೆ ಚಿನ್ನದ ಬೆಲೆ ಹೆಚ್ಚಳ ಆಗಿದೆ. ಜೊತೆಗೆ ಕೆಜಿ ಬೆಳ್ಳಿ ಬೆಲೆಯಲ್ಲೂ ಕೂಡ ಬರೋಬ್ಬರಿ 20,000 ರೂಪಾಯಿ ಏರಿಕೆಯಾಗಿದೆ. ಇನ್ನ ಚಿನ್ನದ ರೇಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವತ್ತಿನ ದರ 1,53,900 ರೂಪಾಯಿ ಇದೆ. ನಿನ್ನೆ ಇದ್ದಿದ್ದ ರೇಟು 1,41,150 ರೂಪಾಯಿ. 1,62,000 ರೂಪಾಯಿ ಇದೆ. 1,62,000 ರೂಪಾಯಿ. ನನ್ನನ್ನೇ ಕೇಳಿದ್ರೆ ಒಂದು ತಾಳಿ ಚೈನ್ಗೆ ಮಿನಿಮಮ್ ನಿಮ್ 30 ಗ್ರಾಮ್ ಬೇಕು. ಹೌದು ಮೇಡಮ್, ಮಿನಿಮಮ್ 1.5 ಲಕ್ಷ ಅಂತ ಇಟ್ಕೊಳ್ರಿ. 10 ಗ್ರಾಮಿಗೆ 30 ಗ್ರಾಮಿಗೆ ಎಷ್ಟಾಯ್ತು? 5 ಲಕ್ಷ ಬೇಕು ಒಂದು ತಾಳಿ ಚೈನ್ ಮಾಡಿಸ್ಕೊಳಕ್ಕೆ. ಇಂಥ ಪರಿಸ್ಥಿತಿ ಬಂದಿದೆ. ಹೋಗ್ಲಿ, ಇದು ಇವತ್ತಿಂದ ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗುತ್ತಾ? ನೋ, ಅದನ್ನು ಯಾರು ಹೇಳ್ತಾ ಇಲ್ಲ. ಬಟ್ ಗೋಲ್ಡ್ ವಿಚಾರದಲ್ಲಿ ಈಗ ಸುಂಕ ಕೂಡ ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿ ಮೊದಲು 6% ಇತ್ತು, ಈಗ 15% ಮಾಡಿದ್ದಾರೆ ಗೋಲ್ಡ್ ಅಲ್ಲಿ. ಇವನ್ನು ಸಿಲ್ವರು ಅಷ್ಟೇ 5% ಇತ್ತು, ಈಗ 15% ಮಾಡಿದ್ದಾರೆ. ಪ್ಲಾಟಿನಮ್ 6.4 ಇತ್ತು, ಈಗ 15.4% ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡಿದ್ರೆ ಖರೀದಿ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ. ಆದ್ರೆ ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದನ್ನ ನೋಡಿದ್ದಾರೆ. ಇವ್ರು ಏನ್ ಬಯಸಿದ್ದಾರೋ ಅದು ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದರೆ ಈಗ ಇವ್ರು ಯಾವ ಪ್ಲಾನ್ ಇಟ್ಕೊಂಡು ಈ ಒಂದು ಸುಂಕವನ್ನ ಜಾಸ್ತಿ ಮಾಡಿದ್ರು ಅಂತಂದರೆ ಈಗ ಖರೀದಿ ಕಡಿಮೆ ಆಗುತ್ತೆ ಅಂತ. ಒಂದು 30-40% ಚಿನ್ನ ಖರೀದಿಯಲ್ಲಿ ಇಳಿಕೆ ಆದ್ರೆ ಒಂದು $20-25 ಬಿಲಿಯನ್ ಉಳಿಯುತ್ತೆ. 50% ಆದ್ರೆ ಒಂದು $36 ಬಿಲಿಯನ್ ಉಳಿಯುತ್ತೆ. ಸೊ ಈ ಉಳಿದಿರುವಂತಹ ಡಾಲರ್ ಏನಿದೆ ಅದು ನಾವು ಕಚ್ಚಾ ತೈಲ ಬೆಲೆ ಏನು ಜಾಸ್ತಿ ಆಗಿದೆ ಅದಕ್ಕೆ ನಾವು ಬಳಸಬಹುದು. ಗೋಲ್ಡ್ ಬೇರೆ, ಅದೇನು ಪ್ರೊಡಕ್ಟಿವ್ ಅಲ್ಲ. ಈಗ ಉದಾಹರಣೆಗೆ ನೀವು ಒಂದು ಮಷಿನ್ ಅನ್ನ ಆಮದು ಮಾಡಿಕೊಂಡ್ರೆ ಅದರಿಂದ ಯಾವ್ದಾದ್ರು ನಾವು ಪ್ರೊಡಕ್ಷನ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನ ತಂದು ಅದನ್ನ ಸೇಲ್ ಮಾಡಿ ಎಕಾನಮಿ ಜಾಸ್ತಿ ಮಾಡ್ಬೋದು. ಅದನ್ನ ಒಂದು ಪ್ರಾಡಕ್ಟಿವ್ ಎಕಾನಮಿ ಅಂತ ಅಂತೀವಿ. ಗೋಲ್ಡ್ ತಂದ್ರೆ ಏನ್ ಮಾಡ್ತೀವಿ? ತಿಜೋರಿಯಲ್ಲಿ ಇಡ್ತೀವಿ, ಅಲಮಾರಿಯಲ್ಲಿ ಇಡ್ತೀವಿ. ಅದು ಮತ್ತೆ ಅದು ಮುಂದೆ ಅದು ಏನು ಲಾಭ ಗಳಿಸೋದಿಲ್ಲ. ಹಾಗಾಗಿ ಅದೊಂಥರ ಡೆಡ್ ಎಕಾನಮಿ. ಹಾಗಾಗಿ ಅದನ್ನ ನಾವು ಡಾಲರ್ಗಳ ಮೂಲಕ ಅದನ್ನ ತರಿಸ್ತಾ ಇರೋದ್ರಿಂದ ಸುಮಾರು ಈ ವರ್ಷ 72 ಬಿಲಿಯನ್ ನಾವು ಇದಕ್ಕೆ ಖರ್ಚು ಮಾಡಿರೋದ್ರಿಂದ ನಮ್ಮ ಏನು ವಿದೇಶಿ ವಿನಿಮಯ ನಿಧಿ ಇದೆ ಅಂದ್ರೆ ನಾವು ಯಾವ್ದಾವ್ದನ್ನ ಡಾಲರ್ ಕೊಟ್ಟು ತಗೊಂಡು ಬರ್ತೀವಲ್ಲ ಅದನ್ನ ನಾವು ಕಡಿಮೆ ಮಾಡೋಣ ಅನ್ನೋ ಕಾರಣಕ್ಕೆ ಗೋಲ್ಡ್ದು ಇದು ಮಾಡಿದ್ರು. ಆದ್ರೆ ಇವತ್ತು ಏನಾಗಿದೆ, ಇದ್ದಕ್ಕಿದ್ದಂತೆ 6% ಗೋಲ್ಡ್ ರೇಟ್ ಜಾಸ್ತಿ. ಇವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಲ್ಡ್ ರೇಟ್ ಸ್ಥಿರ ಆಗಿದೆ, ಆದರೆ ದೇಶೀಯ ಮಾರುಕಟ್ಟೆಯಲ್ಲಿ ಇದ್ದಕ್ಕಿದ್ದಂತೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಜಾಸ್ತಿ ಆಗುತ್ತೆ? ಡಿಮಾಂಡ್ ಜಾಸ್ತಿ ಆದ್ರೆ ತಾನೇ ಜಾಸ್ತಿ ಆಗೋದು. ಸೊ ಇದು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಪಾಪ ಮದುವೆ ಸಮಾರಂಭಕ್ಕೆ ಅಂತಾನೆ ಹೋಗೋದು. ಈಗ ಯಾರು ಸುಮ್ಮನೆ ಶೋಕಿಗೆ ಹೋಗಲ್ಲ. ಈಗ ನಾನು ನಕ್ಲಸ್ ತಗೋಬೇಕು, ನಾನು ಅತ್ತ ಆಗ್ಬೇಕು ಇತ್ತ ಆಗ್ಬೇಕು ಅಂತ. ಈಗ ಮದುವೆ ಮಾಡ್ಬೇಕು ಅಂದ್ರೆ ಹೆಣ್ಣಿಗೆ ಅಟ್ಲೀಸ್ಟ್ ತಾಳಿ ಆದ್ರೆ ಹಾಕ್ಬೇಕು ಅನ್ನೋ ಕಾರಣಕ್ಕೇನೆ ಹೋಗ್ತಾರೆ. ಈಗ ಮುಂದಿನ ದಿನಗಳಲ್ಲಿ ಅದು ಕೂಡ ಸಾಧ್ಯ ಆಗಲ್ಲ ಮಧ್ಯಮ ವರ್ಗದವ್ರಿಗೆ. ಡೆಫಿನೆಟ್ಲಿ 2 ಲಕ್ಷ ನರೇಂದ್ರ ಮೋದಿ ಅವರು ಅದನ್ನು ಹೇಳ್ಬೇಕು ಬಂದ್ಬಿಟ್ಟು, ನೋಡಿ ಮದ್ವೆ ಯಾರು ಮಾಡ್ಕೊತೀರಿ, ಗಂಡುಗಳು ಬಂಗಾರ ತಗೊಂಬಾ ಅಂತ ಬೇಡಿಕೆ ಇಡಂಗಿಲ್ಲ, ಪ್ರಾಮಿಸ್ ಮಾಡ್ಬಿಡಿ ನೀವು, ಅದ್ರ ಮೂಲಕ ದೇಶಭಕ್ತಿಯನ್ನ ಮೆರೀರಿ ಅಂತ. ಹೌದಲ್ವಾ? ಈಗ ನೀವು ಯೋಚನೆ ಮಾಡಿ, ದಿಸ್ ಈಸ್ ದಿ ಕಟು ಸತ್ಯ. ಇದು ಬಹಳ ಜನ ಹೇಳ್ಬಹುದು ಅದೇನ್ ದೊಡ್ಡ ಅಂತ, ಅದು ಹಂಗಾಗ. ಆಮೇಲೆ ಈಗ ಅಕ್ಕಸಾಲಿಗರು ದೊಡ್ಡ ಶೋರೂಮ್ಗಳು ದೊಡ್ಡ ಅವ್ರಿಗೆ ಏನ್ ತೊಂದರೆ ಆಗಲ್ಲ. ಪಾಪ ಸಣ್ಣ ಪುಟ್ಟ ಅಕ್ಕಸಾಲಿಗರು ಕೆಲಸ ಮಾಡ್ಕೊಳ್ತಾ ಇರ್ತಾರಲ್ಲ, ಅವರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅವ್ರು ಏನ್ ಮಾಡ್ಬೇಕು, ಕಡಿಮೆ ಬಂಗಾರ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಅಲ್ಲಿ ಕುಶಲಕರ್ಮಿಗಳಿಗೆ ಅವ್ರಿಗೆ ಕೆಲಸ ಇರೋದಿಲ್ಲ. ಅವ್ರ ಹೊಟ್ಟೆ ಪಾಡೇನ, ಅವ್ರ ಹೊಟ್ಟೆಗೆ ಏನ್ ತಿನ್ಬೇಕು ಅವ್ರು ಅದನ್ನೇ ನಂಬ್ಕೊಂಡಿರ್ತಾರಲ್ಲ. ಈ ತರದ್ದು ಬಹಳ ಇದೆ. ಆಮೇಲೆ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ದಿಢೀರ್ ಅಂತ ಜಾಸ್ತಿ ಆಗಿರೋದು ದಿಢೀರ್ ಅಂತ ಹೇಳಿದ್ರೆ ಸರಿ, ಆದ್ರೆ ಇಳಿಯುವ ಯಾವ ಲಕ್ಷಣನೂ ಇಲ್ಲ.